ಈ ಒಂದು ರಸ್ತೆಯ ಕಾಮಗಾರಿ ಆಗಲೇಬೇಕು ಅಂತ ಹೇಳಿ ಬಹಳ ಶಿಥಿಲಗೊಂಡಿರುವ ಹಿನ್ನೆಲೆಯಲ್ಲಿ ಈ ವಿಶೇಷ ನಮ್ಮ ಮುಖ್ಯಮಂತ್ರಿ ವಿಶೇಷ ಯೋಜನೆ ಅಡಿಯಲ್ಲಿ 2 ಕೋಟಿ ರೂಪಾಯಿಯನ್ನ ಇವತ್ತು ನಾನು ಈ ರಸ್ತೆ ಸುಧಾರಣೆಗಾಗಿ ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸಿದ್ದೀನಿ. ಈಗಾಗಲೇ ಏನು ಹೊಸೂರದಿಂದ ರಸ್ತೆ ಬದಿಗೆ ಚರಂಡಿಯನ್ನು ನಿರ್ಮಾಣ ಮಾಡಿ ಸಿಸಿ ರಸ್ತೆಯನ್ನ ಮಾಡಿಕೊಡುವಂಥದ್ದು, ಎಲ್ಲೆಲ್ಲಿ ಶಿಥಿಲಗೊಂಡಿದೆ, ಬಹಳಷ್ಟು ಕೆಟ್ಟು ಹೋಗಿದೆ, ಅದನ್ನು ಸರಿಪಡಿಸುವಂತ ಕಾಮಗಾರಿ ಇದನ್ನ ಇವತ್ತು ನೆರವೇರ್ತಾ ಇದೆ. ಇವತ್ತು ನಾವು ಮಲ್ಕುಂದಿ ಇರ್ಬೋದು, ನಮ್ಮ ಅನೇಕ ಏನು ತಾಂಡಗಳು ಬಹುತೇಕ ಇವು ಕಂದಾಯ ಗ್ರಾಮ ಅಂತಾನೆ ಇದ್ದಿದ್ದಿಲ್ಲ. ಬಹುತೇಕ ನಮ್ಮ 2017ರಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಇಡೀ ರಾಜ್ಯದಲ್ಲಿರುವಂತ ತಾಂಡ, ಗೊಲ್ಲರಹಟ್ಟಿ, ಇನ್ನೂ ಅನೇಕ ಗುರುತಿಸ ಆಗದಂತ ಪ್ರದೇಶಗಳಿಗೆ ಇವತ್ತು ಕಂದಾಯ ಗ್ರಾಮವನ್ನು ಕಡ್ಡಾಯವಾಗಿ ಘೋಷಣೆ ಮಾಡಿದ್ದು ಅದು ನಮ್ಮ ಸರ್ಕಾರ, ಅದು ಕಾಂಗ್ರೆಸ್ ಸರ್ಕಾರ, ಅದು ಸಿದ್ದರಾಮಯ್ಯನವರ ಸರ್ಕಾರ ಅನ್ನೋ ಮಾತನ್ನ ನಾನು ಹೇಳಬೇಕಾಗುತ್ತೆ. ಅದೇ ರೀತಿ ಮುಂದುವರೆದು 2018ರಿಂದ 23ರವರೆಗೂ ನಾವು ಕಂದಾಯ ಗ್ರಾಮವನ್ನ ಘೋಷಣೆ ಮಾಡಿ ಆದೇಶ ಮಾಡಿ ಹೋದ್ರೂ ಕೂಡ ನಿಮಗೆ ಹಕ್ಕುಪತ್ರ ಕೊಡುವಂತ ಕೆಲಸ ಮಾಡಿರಲಿಲ್ಲ. ಆದ್ರೆ ಮತ್ತೆ ನಮ್ಮ ಸರ್ಕಾರ 2023ರಲ್ಲಿ ತಮ್ಮ ಆಶೀರ್ವಾದದಿಂದ ಬಂದ ಮೇಲೆ ಇವತ್ತು ನಾವು ಮೊನ್ನೆ ತಾನೇ ಎಲ್ಲ ತಾಂಡಗಳಿಗೆ ವಾಸುವಂತ ನಮ್ಮ ಎಲ್ಲ ಬಂಜಾರ ಸಮಾಜದ ಜನರಿರ್ಬೋದು, ಅನೇಕ ಸಮಾಜದ ಜನರಿಗೆ ಇವತ್ತು ಹಕ್ಕುಪತ್ರವನ್ನು ಕೊಡುವಂತ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಅನ್ನೋ ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಒಂದು ಗ್ರಾಮ ಅಂದ ಮೇಲೆ ಅದಕ್ಕೊಂದು ಆಧಾರ ಇರಬೇಕು. ಆಧಾರ ಇಲ್ಲಾರ್ದ ಊರಾಗಿದ್ವು. ಇವತ್ತು ನಿಮಗೆಲ್ಲರಿಗೂ ಆ ಹಕ್ಕನ್ನು ಕೊಡಿಸುವಂತ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಅನ್ನೋ ಮಾತನ್ನು ಹೇಳ್ತೇನೆ. ಮತ್ತು ಅನೇಕ ಅಭಿವೃದ್ಧಿ ಕೆಲಸಗಳು ಕೂಡ ಇವತ್ತು ನಾವು ತಾಲೂಕಿನಾದ್ಯಂತ ಇವತ್ತು ಕೈಗೊಂಡಿದ್ದೇವೆ. ಸಿಸಿ ರಸ್ತೆಗಳಾಗಿರ್ಬೋದು, ಅನೇಕ ರೈತರಿಗೆ ನೆರವನ್ನ ಮಾಡುವಂಥದ್ದು, ರೈತರಿಗೆ ಬೆಂಬಲ ಬೆಲೆಯನ್ನು ಕೊಡುವಂಥದ್ದು, ಇವೆಲ್ಲ ಕಾರ್ಯವನ್ನ ಇವತ್ತು ನಮ್ಮ ಸರ್ಕಾರ ಚಾಚು ತಪ್ಪದೆ ಮಾಡ್ತಾ ಇದೆ. ಇನ್ನೂ ಹಲವಾರು ಅಭಿವೃದ್ಧಿ ಕೆಲಸಗಳು ಇವತ್ತೇನು ಗ್ರಾಮೀಣ ನಮ್ಮ ತಾಂಡದ ಜನತೆ ಬೇಡಿಕೆಗಳಿಟ್ಟಿದ್ದಾರೆ, ಆ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನ ಖಂಡಿತವಾಗಿ ನೆರವೇರಿಸಿಕೊಡುವಂತ ಕೆಲಸ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಭೂಮಿ ಪೂಜೆಯಲ್ಲಿ ಪಾಲ್ಗೊಂಡಂತ ಸಮಸ್ತ ನಮ್ಮ ಮಲ್ಕುಂದಿ ಈಶ್ವರನಗರ ತಾಂಡದ ಎಲ್ಲ ಗುರು ಹಿರಿಯರಿಗೆ, ಯುವಕರಿಗೆ, ತಾಯಂದಿರಿಗೆ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.